ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನ ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡ್ ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದ್ವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಂಡ್ಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನ್ ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕಿ ನನ್ನ ಕರ್ಕೊಂಡ್ ಬಂದಿದ್ ಸತ್ಯ. ಯಾಕಂದ್ರೆ ಇವತ್ತಿನ ದಿನ ಇವನು ಮೀಡಿಯಾದವ್ರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದ್ರೆ ಏನಾಯ್ತು ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊಂತೀನಿ ಅಂತ ಹೇಳಿದೆ. ನಾನು ಇದೇ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಮತ್ತೆ ಇದಕ್ಕೆ ಪವಿತ್ರ, ಜ್ಯೋತಿ ಇವರೆಲ್ಲಾನು ಸೇರಿ ಕೊಲೆ ಬೆದರಿಕೆಗಳು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕರೆ ಮಾಡ್ತಾ ಇದ್ರು ನಮಗೆ. ನಾನು ಅದರಿಂದ ಏನಾಯ್ತು ಇವನಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಇತ್ತು. ನಮ್ಮ ತಂದೆ ಮನೆಯಲ್ಲಿ ಈಗ 3 ವರ್ಷದಿಂದ 30-40 ಸೈಟ್ ಕೊಟ್ಟಿದ್ರು. ಇವನ್ಗೆ ಎನಿ ಟೈಮ್ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಅಂತಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಇವನ್ಗೆ ಸಿಗರೇಟ್ ಇಂದ ಹಿಡಿದು ಪ್ರತಿಯೊಂದು ನಾನ್ ತಂದ್ಕೊಡ್ಬೇಕು. ಒಂದು ಹೆಣ್ಣಾಗಿ ಇವನ್ ತಂದೆಗೂ ಅಷ್ಟೇ ನಾನ್ ತಂದ್ಕೊಡ್ಬೇಕು. ನನ್ಗೊಬ್ಬ ಗಂಡ್ ಮಗು ಇದಾನೆ ಅಕ್ಷಯ್ ಗೌಡ ಅಂತ ಅಂದ್ಬಿಟ್ಟು ಇವತ್ತು ಅವ್ನ ಬರ್ತಡೇ ಇದೆ. ಇವನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಇವತ್ತು ಮಗನ್ ಬರ್ತಡೇ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರ ಮಾಡ್ತಾನೆ. ಇವನು ಎಲ್ಲಾ ಕಡೆನೂ ಪ್ರತಿ ಸಲಿನೂ ಇದೇ ಕಳೆದ ವರ್ಷದಲ್ಲಿ ಇದು ಇನ್ನೊಂದು 15 ದಿನಕ್ಕೆ ನಮ್ಮ ತಂದೆ ತೀರ್ಕೊಂಡು 1 ವರ್ಷ ಆಯ್ತು. ಇವನು ನಿಮ್ ತಂದೆ ತೀರ್ಕೊಂಡು ಹಿಂಗೆಲ್ಲ ಆಯ್ತು ಅಂತ ಪ್ರತಿ ಸಲನು ಸರ್ ಇದು ಬ್ಯಾಟರಾಯನಪುರದಲ್ಲಿ ಮದುವೆ ಆಗಿದ್ದ 2 ವರ್ಷಕ್ಕೆ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಚಂದ್ರ ಲೇಔಟಲ್ಲಿ ಬಂದು 3 ಬಾರಿ ಕೊಟ್ಟಿದ್ದೀನಿ. ಇದೇ 30ನೇ ತಾರೀಕು ನಾನು ಬಂದಾಗ 2 ಗಂಟೆ ರಾತ್ರಿವರೆಗೂ ಇಲ್ಲಿ ನಿಂತಿದ್ದೀನಿ. ಇವ್ನು ಬಂದು ನಾನು ಏನು ಕೇಳಿಲ್ಲ. ಇವ್ನಿಗೆ ಏನ್ ಬೇಕು ಆನ್ಲೈನ್ ಗೇಮ್ ಚಟಕ್ಕೋಸ್ಕರ ಇವನು ಒನ್ ಟೈಮ್ ಇದ್ದಂಗೆ ಸೈಕೋ ನನ್ನ ಮಗ. ಒಂದ್ಸಲ ಇರಲ್ಲ ಇವನು ಈ ರೀತಿ ಇವನು ಈ ತರ ಎಲ್ಲ ಗೇಮ್ ಇವನು ನನ್ನ ಚೆನ್ನಾಗಿ ಸಾಕಿದ್ರೆ ನಾನು ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದೆ, ನಾನು ಯಾಕೆ ಇವತ್ತಿನ ದಿನ ಈ ತರ ಬರ್ತಾ ಇದ್ದೆ. ಪ್ರತಿ ಟೈಮ್ ನಾನು ಕೊಲೆ ಬೆದರಿಕೆ ಆಗ್ತಾ ಇದ್ದ. ನಾನು ಅದರಿಂದ ರಾಘವೇಂದ್ರನ್ ಅವರು ನನ್ನ ಸಪೋರ್ಟ್ ಮಾಡಿದ್ರು. ನನ್ನ ಬಾಡಿ ಕಟ್ತಿದ್ದವ್ರು ನನ್ನ ಮಗುಗೆ ತಿನ್ಸೋ ಉಣ್ಸಕ್ಕೆ ಅವನು ಪ್ರತಿಯೊಂದು ಒಂದು ಆಟದ ವಸ್ತು ಇದುವರೆಗೂ ಇವನು ಏನು ಕೊಡ್ಸಿಲ್ಲ, ಅವ್ನು ಕೊಡ್ಸಿರೋದು. ಮತ್ತೆ ಇದೇ ನಮ್ಮ ಅಣ್ಣನ್ಗೆ ಕೊಲೆ ಬೆದರಿಕೆ ಹಾಕವನೆ ಏನಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಇದೇ ಸ್ಟೇಷನ್ ಮುಂದೆ ಬಂದು ನಿಮ್ಮ ತಂದೆನ ಕೊಲೆ ಮಾಡಿದಾಯ್ತು, ಇದೇ ವರ್ಷದೊಳಗಡೆ ನಿಮ್ಮ ಅಣ್ಣನ್ ಕೊಲೆ ಮಾಡ್ತೀನಿ. ನಮ್ಮ ಅಣ್ಣನ ಹೆಸರು ಸುನೀಲ್ ಕುಮಾರ್ ಅನ್ಬಿಟ್ಟು ಕಂದಾಯ ಇಲಾಖೆನಲ್ಲಿ ಕೆಲಸ ಮಾಡ್ತಾವನೆ. ಅವನಿಗೂ ಕೊಲೆ ಬೆದರಿಕೆ ಹಾಕವನೆ. ಇವ್ನು ಯಾವುದೇ ತರದಾಗ್ಲಿ ಇದುವರೆಗೂ ಅಷ್ಟೇ ನನ್ಗೊಂದು ತಿಂಡಿ ತಿನ್ಸಿಲ್ಲ, ನನ್ಗೊಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ. ಇವ್ನ ಯೋಗ್ಯತೆಗೆ ಇವನೊಂದು ತಾಳಿನೂ ಕೊಡ್ಸಿಲ್ಲ. ನನಗೆ ಕೊಡ್ಸಿರೋದು ಇವ್ರಮ್ಮ ನನ್ನ ಕರ್ಕೊಂಡ್ ಬರ್ಬೇಕಾರೆ ಇವನೇ ದೌರ್ಜನ್ಯ ಮಾಡಿ ನನ್ನ ಕರ್ಕೊಂಡ್ ಬಂದು ಕೊಲೆ ಬೆದರಿಕೆ ಹಾಕಿ ಇವನೇ ಇಷ್ಟೊಂದು ಇದ್ ಮಾಡ್ಬೇಕಾರೆ ಇವ್ನು 1 ರೂಪಾಯಿದು ಏನು ಇಲ್ಲ. ನನ್ಗೊಂದು ಬಟ್ಟೆ ಕೊಡ್ಸಿಲ್ಲ. ಇವ್ನ ಯೋಗ್ಯತೆ ಇವ್ನ ಗಂಡಾಗಿ ಇವತ್ತಿನ ದಿನ ಎಲ್ಲಾರ ಮುಂದೆ ಹಾರಾಡೋದು ಎನಿ ಟೈಮ್ ಬರೀ ಸಿಗರೇಟು. ಇದರಲ್ಲಿ ರಾಘವೇಂದ್ರ ಅವ್ರದ್ದು ಏನು ತಪ್ಪಿಲ್ಲ. ನನಗೆ ಹೆಲ್ಪ್ ಮಾಡಿರೋದು ಸತ್ಯ. ಯಾಕಂದ್ರೆ ನಮ್ಮ ತಂದೆ ಇದ್ರು ನನ್ನ ಪ್ರತಿಯೊಂದು ಬೇಕು ಬೇಡ ವಸ್ತುಗಳನ್ನೆಲ್ಲ ನಮ್ಮ ತಂದೆನೇ ಕೊಡಿಸ್ತಾ ಇದ್ದಿದ್ದು. ಇವ್ನು ಏನು ಕೊಡ್ತಿರ್ಲಿಲ್ಲ. ಬರ್ರಿ ಆನ್ಲೈನ್ಗೆ ಸರ್ ಇವತ್ತಿನ ದಿನ ಬಂದು ಮೀಡಿಯಾಗೆಲ್ಲ ಕೊಟ್ಟವನಲ್ಲ ಮೋನಿಕಾ ಆಂಟಿ ಈ ತರ ತಪ್ಪು ಮಾಡೋಳೆ ಅಂತ ಅಂದ್ಬಿಟ್ಟು ಇವತ್ತು ಮೀಡಿಯಾದವರೆಲ್ಲ ಹೇಳ್ತಾ ಇದೀರಲ್ಲ. ಸರಿ ನಂದೇನ್ ತಪ್ಪಿತ್ತು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಿದ್ದ ಅಂತ ನೀವೆಲ್ಲ ಕೇಳ್ಬೋದಿತ್ತಲ್ವಾ. ಅದು ಕಾನೂನು ಇಲ್ವಾ? ಇವತ್ತು ಅವನ ಬಗ್ಗೆ ಮೋನಿಕಾ ಆಂಟಿ ಈ ತರ ತಪ್ಪು ಮಾಡೋಳೆ ಇದ್ ಮಾಡೋಳೆ ಅಂತ ಕೊಡ್ತಿದ್ದೀರಲ್ಲ. ಸರಿ ಅವ್ನ ಮಗನ್ಗೆ ತಿನ್ಸಕ್ಕೆ ಎಲ್ಲಾನು ಇದ್ ಮಾಡಕ್ಕೆ ಅವತ್ತಿನ ದಿನ ಎಲ್ಲೋಗಿತ್ತು, ನೀವೆಲ್ಲ ಎಲ್ಲೋಗಿದ್ರಿ? ಇವತ್ತಿನ ದಿನ ಈ ತರ ನನ್ನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ನೀವು ಕೇಸ್ ಎಲ್ಲ ಇದ್ ಮಾಡ್ತಾ ಇದೀರಲ್ಲ. ಇವತ್ತು ಮೀಡಿಯಾದಲ್ಲಿ ನನ್ನ ಮರ್ಯಾದೆ ಕಳೀತಾ ಇದೀರಲ್ವಾ. ಅವನೇನೇನ್ ಮಾಡೋನೆ ಅಂತ ನೀವು ಅವ್ನ ಎಂಕ್ವೈರಿ ಮಾಡಿ ಸಮಾಧಾನ ನೀವು ಮಾತಾಡ್ಬೋದಿತ್ತು. ಅವ್ರು ನಾನು ಒಪ್ಕೋತಾ ಇದ್ದೆ. ಇವತ್ತು ನನಗೆ ಆಗಿರೋ ನೋವು ಇನ್ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇವ್ನು ಇದೇ ಮೀಡಿಯಾನಲ್ಲಿ ಕೊಡ್ತೀನಿ ಅಂತ ನೆನೆ ಇದೆ ನಮ್ಮ ಅಣ್ಣ ಅಶೋಕ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ ನೆನೆ ಫೋನ್ ಮಾಡಿ ಮೀಡಿಯಾ ಕೊಡ್ತಾ ಇದ್ದೀನಿ ಬರ್ರಿ ಮದ್ವೆ ಆದಾಗಿಂದ ಬ್ಲಾಕ್ ಮೇಲೆ ಇವನೇ ನನ್ನ ಸತ್ಯವಾಗಿ ಸಾಚವಾಗಿ ಇವ್ನು ಮದ್ವೆ ಆಗಿಲ್ಲ. ಇವನ್ ಬಂದು ನನಗೇನ್ ಹೇಳೋದು ಇವನೇ ಇನ್ನೊಬ್ರು ಹೊಸ್ತನ್ ಕತ್ಕೊ ಬಂದು ಮದ್ವೆ ಮಾಡ್ಕೊಂಡಿದ್ ನನ್ನ ಮಗ ಇವನು. ಇವತ್ತಿನ ದಿನ ನನ್ನ ಮೇಲೆ ಹೇಳ್ತಾನೆ ನಮ್ ತಂದೆ ಸತ್ತು 1 ವರ್ಷ ಆಯ್ತು. ನಮ್ ತಂದೆ ಸತ್ತಿರೋದಕ್ಕೆ ಪ್ರತಿ ಬಾರಿನೂ ಹೇಳಿ ತೋರಿಸಿ ನರ್ಕ ಕೊಡ್ತಾ ಇದ್ದ ಮನೆಯಲ್ಲಿ 1 ವರ್ಷದಿಂದ. ತುಂಬಾ ನರ್ಕ ಕೊಟ್ಟು ನಂದಿಸ್ಬಿಟ್ಟವ್ನು ಇವನು. ಒಂದು ನರ್ಕ ಅಲ್ಲ ನನಗೆ ಪ್ರತಿ ಸರಿ. ಇದೇ ನಮ್ಮ ತಾಯಿ ಹತ್ರ ದುಡ್ಡಿಸ್ಕೊಂಡಿದ್ದ. ಅದೇ ನಮ್ಮ ತಾಯಿಗೂ ದುಡ್ಡು ಕೊಟ್ಟಿಲ್ಲ ವಾಪಸ್ಸು. ಮತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡಿಸ್ಕೊಟ್ಟಿದ್ದೆ. ಹೌದು ನನಗೆ ಈಗ ರಾಘವೇಂದ್ರ ಅವರೇ ಮನೆ ಬಾಡಿಗೆ ಕಟ್ತಾ ಇದ್ರು. ನನ್ನ ಮಗುಗೆ ಏನ್ ಬೇಕೋ ಅದನ್ನ ಮಾಡ್ತೀರಿ. ಇವ್ನು ಕೆಲ್ಸಕ್ಕೆ ಹೋಗ್ತಿರ್, ಮನೆಯಿಂದ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ. ಇವನೇನ್ ನನ್ನ ಸಾಕ್ತಾನೆ. ಬರ್ರಿ ಆನ್ಲೈನ್ ಅಕೌಂಟ್ಸ್ ಎಲ್ಲ ಟೋಟಲಿ ಫ್ರೀಸ್ ಆಗಿದೆ. ಒಂದು ಅಕೌಂಟ್ ಯಾವ್ದು ಇಲ್ಲ ಇವಂದು, ಎಲ್ಲ ಟೋಟಲಿ ಫ್ರೀಸ್. ಅದು ಇವ್ನು ದುಡಿಯಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ ಅನ್ಬಿಟ್ಟು ನೀನ್ ಏನಾದ್ರೂ ಮಾಡ್ಕೋ ಪರವಾಗಿಲ್ಲ, ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಇರ್ತೀನಿ, ನೀನ್ ಹೋಗು, ನೀನೇನ್ ಬೇಕಾದ್ರೂ ಮಾಡ್ಕೊಂಡ್ ಕೊಡು. ಅಂತದ್ದು ಮಾಡಬಾರ್ದೇ ಅಂತ ತಪ್ಪು ನಾನು ಏನು ಮಾಡಿಲ್ಲ. ಹೌದು ನೀನ್ ಗಂಡನಾಗ ಸರಿಯಾಗಿದ್ದೆ, ನಾನು ಯಾಕೆ ಇವತ್ತಿನ ದಿನ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದೆ? ನನಗ್ ನ್ಯಾಯ ಕೊಡ್ಸೋರು ಯಾರು? ಇವತ್ತಿನ ನೀನ್ ಸರಿಯಾಗಿರ್ಬೇಕಿತ್ತು, ಗಂಡ ಆದವನು ನೀನ್ ಕರೆಕ್ಟ್ ಆಗಿತ್ತು ಅಂತಂದಿರೆ ನಾನು ಈ ತಪ್ಪು ಮಾಡ್ತಾ ಇರ್ಲಿಲ್ಲ. ನೀನ್ ಯಾವ ವಿಷಯದಲ್ಲಿ ಹೋಗ್ಲಿ ನಿನ್ ಜೊತೆ ಒಂದು ಸಂತೋಷವಾಗಿ ಒಂದು ತಿನ್ನಿಸ್ತಾ ಇರೋದು, ಒಂದು ಸ್ವೀಟು ಹಣ್ಣು ಹಂಪಲು ತಿನ್ನ ಎಂಟಿ ಆದವ್ರು ನನಗೂ ಆಸೆ ಅನ್ನೋದಿರುತ್ತೆ. ಇವನ್ ಬರೀ ಮನೆಯಲ್ಲಿ ಶೋ ಕೂತ್ಕೊ, ಇವ್ನ್ ವೈರನ್ ಬಟ್ಟೆ, ಇವ್ನಿಗೆ ಸಿಗರೇಟು, ಇವನ್ಗೆ ಇವ್ರ ಸಹಿಸಬೇಕು. ಇರೋದೊಂದು 3 ಸೈಟ್ ಐತೆ ಸರ್, 30-40 ನಮ್ಮ ತಾಯಿ ಮನೇಲಿ ಕೊಟ್ಟವ್ರೆ. ಆ ಸೈಟಿಗೋಸ್ಕರ ಇವನು ಸೈನ್ ಹಾಕು ಅಂತ ಅಂದ್ಬಿಟ್ಟು ನಾನು ಬರೋ ದಿನನು ಕೈಯೆಲ್ಲ ರಕ್ತ ಎಪ್ಪುಗಟ್ಟಂಗೆ ಇವನು ಫ್ರೆಂಡ್ ಆದ ಪ್ರಜ್ವಲ್ ಮತ್ತೆ ನಾಗೇಂದ್ರ ಅವರು ಫುಲ್ ಕುಡ್ದಿದ್ರು ಸರ್. ಇದೇ ಚಂದ್ರ ಲೇಔಟ್ ಮುಂದೆ ಇವ್ರ ಫ್ರೆಂಡ್ ನಾಗೇಂದ್ರ ಅವರು ಫುಲ್ ಕುಡಿದ್ಬಿಟ್ಟು ಬಂದು ನನ್ನ ನಿಲ್ಸಿ ಅಟ್ಯಾಕ್ ಮಾಡಿ ನನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದು ಅವರು ಸ್ವಲ್ಪ ಕೃಷ್ಣಪ್ಪ ಅವ್ರ ಇವರು ಮತ್ತೆ ಈ ಪ್ರಜ್ವಲ್ ಅನ್ನೋರು ಇದ್ ಮಾಡಿದ್ರು. ಪ್ರಜ್ವಲ್ ಅನ್ನೋರಿಗೆ ಅವತ್ತಿನ ದಿನ ಅವ್ರ ಸ್ವಂತ ಮನೆಯೆಲ್ಲ ಕಳಿಯಕ್ ಪ್ರಜ್ವಲ್ಲೇ ಕಾರಣ. ಇವತ್ತು ಹೇಳ್ತೀವಿ ಪ್ರಜ್ವಲ್ಲೇ ಕಾರಣ. ನನ್ನ ಸಂಸಾರ ಹಾಳಾಗಕ್ಕೂ ಪ್ರಜ್ವಲ್ಲೇ ಕಾರಣ. ಅವನಿಗೂ ಒಂದು ಹೆಣ್ಮಗಾಯ್ತು, ಆಯ್ತು ಇವತ್ತಿನ ದಿನ ನನಗೆ ಅನ್ಯಾಯ ಆಗಿರೋದು ಅಂತ ನಾಳೆ ದಿನ ಅವ್ರಿಗೂ ಅನ್ಯಾಯ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಸಂಸಾರ ಹಾಳಾಗಕ್ಕೆ ಅವನೇ ಹೇಳ್ಕೊಟ್ಟ ಸರ್. ಎಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಪ್ರಜ್ವಲ್ಲೇ ನನಗೆ ಹೇಳ್ಕೊಟ್ಟಿದ್ದು ಏನಂತ ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಡು ಅವನಿಗೆ, ಇವ್ನು ಸರಿ ಇಲ್ಲ, ಡೈವರ್ಸ್ ಕೊಟ್ಬಿಟ್ಟು ನೀನ್ ಆರಾಮಾಗಿ ಮದ್ವೆ ಆಗಿ ಇರು ಅಂತ ಅಂದ್ಬಿಟ್ಟು ಪ್ರಜ್ವಲ್ಲೇ ಹೇಳ್ಕೊಟ್ಟಿದ್ದು. ನನ್ನ ಸಂಸಾರ ಹಾಳಾಗಕ್ಕೆ ಕಾರಣನೇ ಅವರು.
ಈಗ ಮೇಡಮ್ ಮನೆಯಲ್ಲಿ ಹೇಳ್ತೀನಿ ಮೇಡಮ್, ಇದೇ ನಮ್ ತಂದೆ ಒಂದ್ 3 ವರ್ಷದಿಂದ ನನಗೆ 4 ಲಕ್ಷದೊಂದು ಚೆಕ್ 1 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು. ಅದ್ರಲ್ಲಿ ಇದೇ ರಾಜೇಶ್ ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಪರ್ ಗ್ರಾಮ್ ಬಂದು 4800 ರುಪೀಸ್ ಇತ್ತು. ಅವತ್ತಿನ ದಿನ ನಾನು ಲಾಂಗ್ ಹಾರ, ನೆಕ್ಲೇಸು ಮತ್ತೆ ಇದು ಅವ್ನಿಗೆ ಕಡಗ ಎಲ್ಲಾನು ನಾನೇ ಗಿಫ್ಟ್ ಆಗಿ ಅವ್ನ ಕಡಗ ಎಲ್ಲಾನು ಕೊಡ್ಸಿದ್ ಸತ್ಯ. ಅದು ಬಿಟ್ರೆ ನನ್ನ ಮನೆಯಲ್ಲಿ ನಾನು ಬರೋ ದಿನ NCR ಕಾಪಿ ಮಾಡಿಸೋ ದಿನನು ಮನೆಯಲ್ಲಿ ಏನಾದ್ರು ಒಡವೆ ಐತೇನೋ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ ಇದೇ ಮಾತು ಕೇಳಿದ್ರು. ಅವತ್ತೇನಂತಂದ್ರೆ ಇಲ್ಲ ಏನು ಇರ್ಲಿಲ್ಲ ಅಂತ. ಮನೆಯಲ್ಲಿ ಇದ್ದಿದ್ದು ನನ್ನ ಮಾಂಗಲ್ಯ ಚೈನ್ ಇದೆ, ಮೈಸೂರಲ್ಲಿ ಮಾಡಿಸಿರೋ ಮಾಂಗಲ್ಯ ಚೈನು, ಮತ್ತೆ ನಮ್ ತಂದೆ ಕೊಡ್ಸಿರೋದು, ಮತ್ತೆ ಒಂದ್ 3 ರಿಂಗ್ ಇತ್ತು. ಅದು ಬಿಟ್ರೆ ಮನೆಯಲ್ಲಿ ಬಿಲ್ಕುಲ್ ಏನು ಇರ್ಲಿಲ್ಲ. ಇರೋದನ್ನ ನನ್ನ ಮಗು ಸತ್ಯವಾಗ್ಲೂ ಹೇಳ್ತೀನಿ, ಏನು ಇರ್ಲಿಲ್ಲ. ನನಗೂ ಮಗುನೇ. ಅವನೇನ್ ಮಾಡ್ತಾನೆ ಅಂತ ಇದೇ ಹಠಾರವಶವಾಗಿ ಎಲ್ಲರ ಮುಂದೆ ಪಬ್ಲಿಕ್ ಮುಂದೆ ತೋರ್ಸವನಲ್ವಾ, ಅವನೇನ್ ಮಾಡ್ತಾನೆ ಮುಂದಕ್ಕೆ ಸಂಪಾದನೆ ಮಾಡ್ತಾನೆ ಅಂತ ನಾನ್ ನೋಡ್ತೀನಿ. ನಾನ್ ಹೆಂಗ್ಸಾಗಿ ನಾನು ಇದೇ ಒಂಟಿತನವಾಗಿದ್ದು ನನ್ನ ಮಗುಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಅದ್ ನನ್ನ ಮಗು ಇವತ್ತು ಅವನಿಗೆ ಮಗು ಅಲ್ಲ, ನನಗೂ ಮಗು. ಪಬ್ಲಿಕ್ ಅಲ್ಲಿ ಅವ್ನಿಗೆ ನಾಚಿಗೇಡಬೇಕು, ಅವ್ನ್ ಗಂಡ್ಸೆ ಅಲ್ಲ. ಇವತ್ತು ಹೇಳ್ತೀನಿ ನೋಡಿ, ಹೋಗಿ ಆಚೆ ಮಲ್ಕೊಂತ ಇದ್ದ, ಆಚೆ ಹಾಲಲ್ಲಿ ಮಲ್ಕೊಂತ ಇದ್ದ ಹಗ್ಲು ರಾತ್ರಿ. ನಾನ್ ಯಾರಿಗೆ ಹೇಳ್ಬೇಕು ಈ ನೋವೆಲ್ಲನು? ಇವತ್ತಿನ ದಿನ ಬಂದು ಏನೋ ನೀನ್ ಸರಿಯಾಗಿ ನಾನ್ ಯಾಕೋ ತಪ್ಪು ಮಾಡ್ತಾ ಇದ್ದೀನಿ ಇಂತ ತಪ್ಪು. ಈ ಸಮಾಜದಲ್ಲಿ ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು. ಹೌದು ನೀನ್ ಕರೆಕ್ಟ್ ಆಗಿದ್ರೆ ನಾನು ತಪ್ಪು ಮಾಡ್ತಿರ್ಲಿಲ್ಲ. ಹೌದು ಇವತ್ತಪ್ಪ ಸಂಧ್ಯಾ ಮೇಡಮ್ ಆದ್ರೆ ಹೇಳ್ಕೊ, ಯಾರು ನನ್ನ ಸಂಸಾರ ಸರಿ ಕಾನೂನು ಐತೆ, ಕಾನೂನು ಪ್ರಕಾರವಾಗಿ ಏನಿದೆ ನಾನು ಹೋಗ್ಬಿಟ್ಟು ಬಗೆಹರಿಸ್ಕೊ. ಇದರಲ್ಲಿ ರಾಘವೇಂದ್ರ ಅವರು ಕೆಲಸದಲ್ಲಿ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಇವನು ಈ ರೀತಿ ಕೇಸಲ್ಲಿ ಹಾಕ್ಸಿ ಎಲ್ಲಾರ ಹತ್ರ ನಮ್ಮ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳೋದು, ರಾಘವೇಂದ್ರ ಏನು ಇದು ಕಾನ್ಸ್ಟೇಬಲ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀನಿ, ಅವ್ನ ಕೆಲಸದಿಂದ ಇಳಿಸ್ತೀನಿ ಅಂತ. ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಇಡೀ ಪಬ್ಲಿಕ್ ಜನತೆಗೆ ಹೇಳ್ತಾ ಇದೀನಿ, ಅವ್ರದ್ದು ಇದ್ರಲ್ಲಿ ಏನು ತಪ್ಪಿಲ್ಲ. ನಾಳೆ ದಿನ ನನಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದಕ್ಕೆ ಮಂಜುನಾಥ್, ಪ್ರಜ್ವಲ್, ನಾಗೇಂದ್ರ ಇವರೆಲ್ಲರೂ ಕಾರಣ. ನನಗೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರ 3 ಜನನ ಕಾರಣ. ಇದು ಕಾರಣನೇ ಪ್ರಜ್ವಲ್. ನಾನು ಹೇಳ್ತೀನಿ, ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ 1 ವರ್ಷದಿಂದ ಪರಿಚಯ ಆಗಿದ್ರು ಮೇಡಮ್. ಯಾಕಂದ್ರೆ ನನ್ನ ಗಂಡ ಸರಿ ಇರ್ಲಿಲ್ಲ, ನಮ್ ತಂದೆ ಹಿಂಗ ಆಗೋಗ್ಬಿಟ್ಟಿದ್ರು. ನಮ್ ತಂದೆ ತೀರ್ಕೊಂಡು ಕತೆ ಆಗಿದ್ರು. ನನ್ಗೆ ಯಾವ್ದು ಸಪೋರ್ಟಿಂಗ್, ಇವ್ನು ತುಂಬಾ ನನಗೆ ಟಾರ್ಚರ್ ಕೊಡ್ತಾ ಇದ್ದ. ಸೊ ಅದರಿಂದ ನನ್ಗೆ ಯಾವ್ದು ಸಪೋರ್ಟಿಂಗ್ ಇರ್ಲಿಲ್ಲ. ಹಂಗಾಗಿ ಅವ್ರು ಸಪೋರ್ಟಿಂಗ್ ತಗೊಂಡಿದ್ದು ಸತ್ಯ. ಅದು ಬಿಟ್ಟರೆ ನನಗೆ ಏನು ಕೆಟ್ಟದಾಗಂತೂ ನಾನು ಏನು ನಡೆದಿಲ್ಲ. ಹೌದು ರೀಲ್ಸ್ ಮಾಡಿದೆ, ಓಲ್ಡ್ 2 ರೀಲ್ಸ್ ಮಾಡಿ. ಹೌದು ನನ್ ಗಂಡನಾಗಿ ನಿನ್ನ ಕೂಗ್ತಿದ್ದೆ, ನನಗೂ ಆಸೆ ಆಕಾಂಕ್ಷೆ ಅಂದಿರಲ್ವಾ. ಗಂಡನಾಗಿ ಬಾ ನೀನು ನನ್ನ ಜೊತೆ ಹಿಂಗಿರೋರಿ ಹಂಗಿರೋ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದೆ. ಓಡಿಯೋದು ಮಾಡೋದು ಹೆಂಗಂದ್ರೆ ನಂಗೆ ತಳ್ಳಿಬಿಡೋದು, ಏನ್ ನನ್ನ ಮನೆ ನೀನು ಹೋಗು ಅನ್ನೋದು. ಈಗ ಏನು ಇವ್ನಿಗೆ ಅಂತಂದ್ರೆ ಫೈನಲ್ ಆಗಿ ನಾನು ಒಡವೆ ಮಾರಿದ್ದು ಇವನ್ ಜೊತೆ ಬಂದೆ. ಧರ್ಮ ಜ್ಯುವೆಲ್ಸ್ ಅಲ್ಲಿ ನಾನು ಒಡವೆ ಮಾರಿದ್ ಸತ್ಯ. ಅವನು ನನ್ನ ಜೊತೆಗೆ ಮಾಡಿದೀವಲ್ಲ, ಇಲ್ಲ ನಾನು ಒಬ್ಳೆ ಮಾರ್ಕೊಂಡು ತಿಂದಿಲ್ಲ. ಇವಾಗ ರಾಘವೇಂದ್ರ ತಗೊಂಡೋಗವನೆ 160 ಗ್ರಾಮ್ 1 ಲಕ್ಷ. ಅವ್ನ ಯೋಗ್ಯತೆಗೆ ಮನೆಯಲ್ಲಿ 10,000 ರೂಪಾಯಿ ದುಡ್ಡಿರ್ಲಿಲ್ಲ. 10,000 ರೂಪಾಯಿ ದುಡ್ಡಿರ್ಲಿಲ್ಲ. ಅಂತದ್ರಲ್ಲಿ ನಾನು ಆ ದುಡ್ಡನ್ನೆಲ್ಲ ಅಲ್ಲಿ ವಂಚಿ ಮಗುಗೆಲ್ಲ ಇದ್ ಮಾಡಿದೀನಿ. ಇಂಥದ್ರಲ್ಲಿ ಇವತ್ತು 160 ಗ್ರಾಮ್ ಚಿನ್ನ ಮತ್ತೆ 1,80,000 ಇದೆಲ್ಲ ಕಟ್ಟ ಕತೆ. ಸರಿ ಇದಕ್ಕೆ ಏನೈತೆ ಎಲ್ಲಾನು ಒರಿಜಿನಲ್ ಪ್ರೂಫ್ ತಂದ್ಕೊಡ್ಲಿ. ಇಲ್ಲ ಸರ್, ಇದನ್ನೇನಿದೆ ತನಿಖೆ ನಡೆಸಲಿ ಸರ್. ನಾನು ಬೆದರಿಕೆ ನಡೆಸಿತ್ತು ಅಂತಂದ್ರೆ ಕಾನೂನು ತಲೆ ಬಾಗ್ತೀನಿ. ನಾನು ಬೆದರಿಕೆ ನಡೆಸಿ ಇನ್ನು ನನ್ನ ಮಗುನ ನಾನು 1 ನಿಮಿಷ ಕೈ ಬಿಡದೇನೆ ಆ ಫೋಟೋಗಳೇನಿದೆ ನಾನು ಕೊಡ್ತೀನಿ ನಿಮ್ಗೆ. ಕೊಟ್ಟು ನಾನು ಇದ್ ಮಾಡ್ತೀನಿ. ಮಗುನ್ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನೇ ಬಂದ್ ಕೇಳ, ಅಮ್ಮ ಎಲ್ಲಾರು ನನ್ಗೆ ಸ್ಕೂಲಲ್ಲಿ ಎಲ್ಲಾರು ಇದ್ ಮಾಡ್ತಾರೆ, ನನಗೆ ನೀನ್ ಎಲ್ಲೂ ಕರ್ಕೊಂಡೋಗ್ಲ. ಸರಿ ಕಣಪ್ಪ, ಅವನು ಭರವಸೆ ನನ್ನ ಮನೆಯಿಂದ ಹೊರಗಡೆ ಮಾಡ್ದ ನನ್ನ ಮಗ, ನಾನು ಒಪ್ಕೋತೀನಿ. ಬಟ್ ಇದನ್ನೆಲ್ಲ ನಾನು ಇಲ್ಲಿ ಪಬ್ಲಿಕ್ ಅಲ್ಲಿ ಹೇಳಿದೆ ಅಂತ ಅನ್ಬಿಟ್ಟು ನನ್ನ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ, ಅದು ನಿನ್ನೆ ಹೇಳೋನಂತ ಇವಳೆಲ್ಲ ಪಬ್ಲಿಕ್ ಮಾಡ್ತಂದ್ರೆ ಅವಳ ಮಗುನ ಏನಾದ್ರು ಒಂದು ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳೋನ್. ಬಟ್ ನನ್ನ ಮಗುಗೆ ಏನಾದ್ರು ಆಯ್ತು ಅಂತಂದ್ರೆ ಮಾತ್ರ ಅವನೇ ಕಾರಣ. ನಾನು ಹೇಳಿದೀನಿ ನೋಡಿ, ಮಗುನ ಹಿಂಸೆಯಿಂದ ನಾನು ಇವತ್ತಿಗೂ ಒತ್ತಾಯ ಪೂರ್ವಕ ಮಗುನ ಇಟ್ಕೊಂಡವನೇ. ಆಕಸ್ಮಿಕವಾಗಿ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವನೇ ಜವಾಬ್ದಾರಿ. ಮತ್ತೆ ನನಗೂ ಅಷ್ಟೇ, ಈಗ ನಾನು ಒಂಟಿಗೆ ಬದುಕಬೇಕು, ಕಾನೂನು ಮುಖಾಂತರವಾಗಿ ಏನಾಯ್ತು ನಾನು ಆತರ ಕದ್ಕೊಂಡೋಗಿದ್ರೆ ಕಾನೂನು ಮುಖಾಂತರವಾಗಿ ನಾನು ತಲುಪಿಸ್ತೀನಿ. ನಾನು ಕದ್ಕೊಂಡೋಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಡವೆ ಗಿಡವೆ ಎಲ್ಲಾನು ಮಾರಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಣ್ಣನಿಗೂ ಕೊಲೆ ಬೆದರಿಕೆ ಹಾಕವನೆ, ಸುನಿಲ್ ಕುಮಾರ್ ಅಂತ ಅನ್ಬಿಟ್ಟು ನಮ್ಮಣ್ಣ ಕಣ್ಣು ಮಾಡೋನೆ ಅಂತ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳೋ. ನಮ್ಮ ತಾಯಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನ್ ವಿಡಿಯೋನು ಇಲ್ಲ ಸರ್. ಅದೇ ನಮ್ಮ ತಾಯಿಯವ್ರಿಗೆ ಬೆದರಿಕೆ ಆಗ್ತಾ ಇರೋದು. ನಮ್ಮ ತಾಯಿ ನಮ್ಮ ತಂದೆ ಸತ್ತು ತುಂಬಾ ನೋವಲ್ಲಿದ್ದಾರೆ. ನಮಗೂ ನೋವು ತುಂಬಾ ಇದೆ. ಇದ್ರಲ್ಲಿ ಇವನು ಎಷ್ಟು ನೋವು ಕೊಡ್ತಾನೆ ಅಂತಂದ್ರೆ ಹಗ್ಲು ರಾತ್ರಿ ದುಡ್ಡು ಒಂದ್ ಹೆಣ್ಣಿಂಗ್ಸ್ ಎಷ್ಟು ಅಂತ ಕೊಡ್ಬೋದು. ಯಾವ ಹೆಂಗ್ಸಿದನ್ ಸಹಿಸ್ತಾಳೆ ಅಂತ ಹೇಳಿ ತಂದಾಕ್ತೆ ಮನೆಯಲ್ಲಿ 3 ಹೊತ್ತು ಕುತ್ಕೊಂಡಿರೋ ಗಂಡ ಆಗಿತ್ತು ಅಂತಂದ್ರೆ. ಹೌದು ಸರ್, ಹೌದು FIR ಹಾಕ್ಸಿದೆ ಸರ್. ನಾನು FIR ಮಾಡಿಸಿದ್ದೆ. ಇಲ್ಲ ಸರ್, ನಾನು ಏನು ಮಾಡಿಲ್ಲ. ಕಾನೂನು ಮುಖಾಂತರ ಏನಾಯ್ತು ನನಗೆ ಬೇಡ ಅಂತ ಅದು 20 ಲಕ್ಷ ಕೊಟ್ಬಿಟ್ರೆ. ಅವ್ನು ಎಲ್ಲೂ ಹೆಂಡತಿ ಬೇಕು ಅಂತ ಅನ್ಬಿಟ್ಟು ಹೇಳ್ತಿಲ್ಲ. ಅವನು ಹೆಂಡತಿ ಬೇಕು ಅಂದಿದ್ರೆ ಇವತ್ತು ನಾನು ತಲೆಬಾಗಿ ಹೋಗ್ತಾ ಇದ್ದೆ. ಇವತ್ತು ನಾನು ಯಾವ್ದೇ ಕಾರಣಕ್ಕೂ ಇಷ್ಟು ಪಬ್ಲಿಕ್ ಅಲ್ಲಿ ನಾನು ಅವಮಾನ ಮಾಡಿದ್ಮೇಲೆ ನನ್ಗಂತ ಗಂಡ ಬೇಕಾಗಿಲ್ಲ. ಇಂತ ನಾಲ್ಕು ನನ್ನ ಮಕ್ಕಳು ಕೆಲಸ ಕಾರ್ಯಕ್ಕೆ ಹೋಗ್ದಿರೋ ನನ್ನ ಮಕ್ಕಳಿಗೆ ಹೆಂಡತಿ ಬೇಕಿಲ್ಲ, ದುಡ್ಡು ಬೇಕು. ಕೂತಿ ಜಾಗದಲ್ಲಿ ಇವ್ರಿಗೆಲ್ಲ ದುಡ್ಡು ಬೇಕು. ಇದಕ್ಕೆ ನೋಡಿ ಸರ್, ರಾಘವೇಂದ್ರ ಅವ್ರದ್ದು ಇದ್ರಲ್ಲಿ ಏನು ತಪ್ಪಿಲ್ಲ. ಇಡೀ ಪಬ್ಲಿಕ್ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅವ್ರು ನಾನು ಸಪೋರ್ಟ್ ಮಾಡಿರೋದು ಸತ್ಯ. ಅದು ಬಿಟ್ಟು ನಾನು ಅವ್ರ ಹತ್ರ ಕೆಟ್ಟದಾಗಿ ಯಾವುದೇ ರೀತಿ ಏನು ನಡ್ಕೊಂಡಿಲ್ಲ. ಇದೇ ನಮ್ಮ ಅತ್ತೆ ಮಗ ಶ್ರೀನಿವಾಸ್ ಅಂತ ಅನ್ಬಿಟ್ಟು ಅವನಿಗೂ ಅಷ್ಟೇ ಪದೇ ಊರಿಗೆ ಹೋಯ್ತು ಅಂತಂದ್ರೆ ಅವನ ಮೇಲೂ ಹೇಳೋದು, ಈ ತರ ಸಂಶಯ ಪಡ್ತಾನೆ ಇದ್ದ ಸರ್ ಯಾವಾಗ್ಲೂ. ಸರಿ, ಇವಾಗ ಏನಿದೆ ನಾನು ಕಾನೂನು ಮುಖಾಂತರವಾಗಿ ಏನಿದೆ ನಾನು ಬಗೆಹರಿಸ್ಕೋತೀನಿ. ಇದಕ್ಕೂ ರಾಘವೇಂದ್ರ ಅವ್ರಿಗೂ ಆಗ್ಲಿ ಏನು ಸಂಬಂಧ ಇಲ್ಲ. ಬಟ್ ನಮ್ಮ ಅಣ್ಣನ್ಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಸುನಿಲ್ ಕುಮಾರ್ಗೆ 50 ಸಲ ನಿಮ್ಮ ಅಪ್ಪನ್ಗೆ 27 ಸಲ ಚುಚ್ಚಿಸಿ ನಾವು ಕೊಲೆ ಮಾಡಿದೀವಿ, 50 ಸಲ ಚುಚ್ಚಿಸ್ತೀನಿ ಅಂತ ಹೇಳೋನೆ. ನಮ್ಮ ಅಣ್ಣನ್ಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ಇವನೇ. ಮತ್ತೆ ನಾನು
ಒಂಟಿಯಾಗಿ ಇವತ್ತಿನ ದಿನ ನಾನು ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟಿದ್ದೀನಿ. ಹಂಗೇನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಇವನೇ ಹೊಣೆ.